ಹೌದು, ಈಗಾಗಲೇ ಎಲ್ಲ ಕಡೆ ಈ ಒಂದು ಪ್ರಕರಣ ವಿಚಾರ ಬಹಳಷ್ಟು ಕಡೆ ಕೂಡ ಓಡಾಡ್ತಾ ಇದೆ. ಹೌದು, ಮಾಗಡಿ ಬಾಲಕಿಯ ಒಂದು ಅಪಹರಣ ಪ್ರಕರಣ ಮತ್ತು ಕಿರುಕುಳ ಆರೋಪ ಇಬ್ಬರನ್ನ ಬಂಧಿಸಲಾಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಅದು ಸಕ್ಕರೆನಾಡು ಕೆಂಪ ಅವರ ಸ್ನೇಹಿತ, ಕೆಂಪ ಅಲ್ಲ ಅವರ ಸ್ನೇಹಿತ ರವಿ ಅಂತ. ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ರವಿಯ ಜೊತೆ ಇದ್ದರು ಆ ಕಾರ್ನಲ್ಲಿ. ಸೊ ಅವರು ಇಬ್ಬರು ಬಂಧನ ಆಗಿರುವಂಥದ್ದು. ಅದು ಬೆಳಗಿನ ಜಾವ ಮಾಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗೊಲ್ಲರಹಟ್ಟಿ ಗ್ರಾಮ ಅಂತ ಬರುತ್ತೆ. ಸೊ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕಿರುಕುಳ ಸಹ ನೀಡಿರ್ತಾರೆ. ಪೊಲೀಸರು ಇವರನ್ನು ಬಂಧಿಸಿ ಇದೀಗ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರನ್ನು ಸಹ ಬಂಧಿಸಿದ್ದಾರೆ. ನಂತರ ಹೆಚ್ಚಿನ ತನಿಖೆ ಮುಂದುವರಿಸ್ತಾರೆ. ಅಂದರೆ ಏನು ತನಿಖೆ ಇರ್ಬೋದು ಅಂದರೆ ಪಾರ್ಟಿ ಎಲ್ಲಿ ನಡೀತು, ಯಾವ ರೀತಿ ಮಹಾಜರು ಕೂಡ ಬಹುಶಃ ಮಾಡ್ತಾರೆ ಅನಿಸುತ್ತೆ. ಯಾರ್ಯಾರಿದ್ರು ಆ ಪಾರ್ಟಿಲಿ ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಮತ್ತು ಆ ಒಂದು ಜಾಗ ಪಾರ್ಟಿ ಏನಿದೆ ಮುಖ್ಯಸ್ಥರು ಕರೆದಿದ್ದೆ ವೆಂಕಟೇಶ್ ಅಂತ ಒಂದು ವ್ಯಕ್ತಿ, ಮಾಗಡಿಗೆ ಸೇರಿದಂಥವ್ರು. ಇವರು ಸಕ್ಕರೆನಾಡು ಕೆಂಪನ ಜೊತೆಗೆ ಮತ್ತು ಈಗ ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ಬಂದಿರ್ತಾರೆ. ಸಕ್ಕರೆನಾಡು ಕೆಂಪಿಗೆ ಇನ್ವೈಟ್ ಮಾಡಿದ್ದೆ ಇವರು ವೆಂಕಟೇಶ್ ಅವರು. ಮತ್ತು ಆ ರವಿಗೂ ಕೂಡ ವೆಂಕಟೇಶ್ ಅವರ ಇನ್ವೈಟ್ ಮಾಡಿರ್ತಾರೆ. ಮತ್ತು ಅದೇ ಊರಿನವರಾಗಿರ್ತಾರೆ. ಸೊ ನೋಡಿ, ಈ ರೀತಿಯೆಲ್ಲ ಅದು ನ್ಯೂ ಇಯರ್ ಪಾರ್ಟಿಗೆ ಹೋದಂಥ ಟೈಮಲ್ಲಿ ಆಗಿರುತ್ತೆ. ಒಂದು ಕುಡಿದ ಮತ್ತಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿ ರವಿ ಅಂದ್ಬಿಟ್ಟು ಸಕ್ಕರೆನಾಡು ಕೆಂಪನ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಮತ್ತು ಅನೇಕ ವರ್ಷಗಳಿಂದ ಒಟ್ಟಿಗೆ ಆಗಾಗ ಸುತ್ತಾಡೋಕ್ಕೆಲ್ಲ ಹೋಗ್ತಾ ಇರ್ತಾರೆ, ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇದೇ ವ್ಯಕ್ತಿ ಈಗ ಬಂಧಿತರಾಗಿರುವಂಥದ್ದು. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಗ್ರಾಮಸ್ಥರು ತುಂಬಾನೇ ಆಕ್ರೋಶದಿಂದ ಸಕ್ಕರೆನಾಡು ಕೆಂಪಗೂ ಕೂಡ ಹೊಡಿತಾರೆ.